ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನು ಗಿರೀಶ್ ಹೆಗಡೆ, ಕನಕದಾರ ಫೈನಾನ್ಷಿಯಲ್ ಸರ್ವಿಸಸ್, ಬಂಟ್ವಾಳ, ಮಂಗಳೂರು ವತಿಯಿಂದ. ಎಲ್ಲರಿಗೂ ಕೂಡ ಒಂದು ಮಹತ್ವದ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಒಂದು ವಿಡಿಯೋ ಸಂದೇಶವನ್ನು ಕಳಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಕೊನೆ ತನಕ ಚೆನ್ನಾಗಿ ನೋಡಿಕೊಳ್ಳಿ ಹಾಗೂ ನಿಮ್ಮ ಆತ್ಮೀಯರಿಗೆ ತಲುಪಿಸಿ ಅಂತ ಹೇಳಿ ವಿನಂತಿಸ್ತಾ ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೇನೆ. ಅದೇನೆಂದರೆ ಮಿತ್ರರೇ, ಇತ್ತೀಚಿನ ದಿನಗಳಲ್ಲಿ ಒಂದು ಮಹತ್ವದ ಸುದ್ದಿಯನ್ನು ನೀವು ನೋಡಿರ್ತೀರಾ ಅಥವಾ ಕೇಳಿರ್ತೀರಾ. ಅದೇನೆಂದರೆ GST ಹ್ಯಾಸ್ ಬಿಕಮ್ ಝೀರೋ. GST ಈಸ್ ಈಕ್ವಲ್ ಟು ಝೀರೋ. ಯಾವುದಕ್ಕೆ? ನಮ್ಮ ಜೀವ ವಿಮಾ ಪಾಲಿಸಿಗಳಿಗೆ, ಅಂದರೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳಿಗೆ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗಳಿಗೆ GST ಝೀರೋ ಆಗಿದೆ. ಇದು ನಮ್ಮ ಎಲ್ಲ ಗ್ರಾಹಕರಿಗೆ ಒಂದು ದೊಡ್ಡ ಕೊಡುಗೆ ಕೇಂದ್ರ ಸರ್ಕಾರದಿಂದ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ LICಯ ಪ್ರೀಮಿಯಮ್ಗಳು ಕಡಿಮೆ ಆಗಿದೆ. ಅಟ್ ದ ಸೇಮ್ ಟೈಮ್ ರಿಟರ್ನ್ಸ್ ಜಾಸ್ತಿ ಆಗಿದೆ. ರಿಟರ್ನ್ಸ್ ಹೇಗೆ ಜಾಸ್ತಿ ಆಗಿದೆ ಅಂದರೆ ಮಿತ್ರರೇ, ನಮ್ಮ LICಯ ಬೋನಸ್ ಜಾಸ್ತಿ ಆಗಿದೆ. ಹಾಗಾಗಿ ಇದೆರಡೂ ಕೂಡ ಒಟ್ಟಿಗೆ ಆದಾಗ ಏನಾಗುತ್ತೆ, ನಮ್ಮ ಪರ್ಚೇಸಿಂಗ್ ಪ್ರೈಸ್ ಅಂದರೆ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಕಡಿಮೆ ಆಗ್ತಾ ಇದೆ. ಕಡಿಮೆ ರೇಟ್ನಲ್ಲಿ ನಮಗೆ ಹೆಚ್ಚಿನ ಸಮ್ ಅಶ್ಯೂರ್ಡ್ ಸಿಗ್ತಾ ಇದೆ. ಹಾಗೆ ಅದರ ಮೇಲೆ ರಿಟರ್ನ್ಸ್ ಕೂಡ ನಮಗೆ ಜಾಸ್ತಿ ಸಿಗ್ತಾ ಇದೆ. ಸೊ ಇದು ಮೊದಲೇ ಒಂದು ವಿಚಾರ. GST ಝೀರೋ ಆಗಿದೆ. ಅದರಿಂದಾಗಿ ನಮ್ಮ LICಯನ್ನ ಪ್ರಾಡಕ್ಟ್ಗಳ ಕಾಸ್ಟ್ ಕಡಿಮೆ ಆಗಿದೆ ಅಥವಾ ಪ್ರೈಸ್ ಕಡಿಮೆ ಆಗಿದೆ. ಅದೇ ರೀತಿ ರಿಟರ್ನ್ಸ್ ಜಾಸ್ತಿ ಆಗಿದೆ. ಅಂದರೆ ನಾವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ ಮತ್ತು ರಿಟರ್ನ್ಸ್ ಜಾಸ್ತಿ ಆಗಿದೆ. ಸೊ ಇದೆರಡೂ ಕೂಡ ಒಟ್ಟಿಗೆ ಆಗ್ತಾ ಇದೆ. ಇಂತಹ ಒಂದು ಮಹತ್ವದ ಬೆಳವಣಿಗೆಗೆ ಅದರ ಲಾಭವನ್ನು ಪಡೆದುಕೊಳ್ಳಿಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಇನ್ನು LICಯಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಒಂದೆರಡು ಮುಖ್ಯವಾದ ವಿಚಾರಗಳು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಈಗಾಗಲೇ ನಾನು ಕಳೆದ ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇನೆ. ಅದೇನೆಂದರೆ ರೆಪೋ ರೇಟ್. ಈ ರೆಪೋ ರೇಟ್ ಎನ್ನುವಂಥದ್ದು ಈಗ ಮೊನ್ನೆ ಅದನ್ನು RBIನವರು 5.5% ಇದ್ದಂಥದ್ದನ್ನು 5.25%ಗೆ ತಂದಿದ್ದಾರೆ ಅಲ್ವಾ. ಸೊ ಹಾಗಾಗಿ ಇದು ತಮಗೆ ಗೊತ್ತಿರುವಂಥ ವಿಚಾರ. ಇಲ್ಲಿ ಏನಾಗುತ್ತೆ ಅಂದರೆ, ಈ RBIನ ರೆಪೋ ರೇಟನ್ನು ಹೊಂದಿಕೊಂಡು FD ರೇಟ್ ಇರ್ಬೋದು, ಲೋನ್ ರೇಟ್ ಇರ್ಬೋದು, PPF, EPF ಈ ಥರ ರೇಟ್ಗಳು ಡಿಸೈಡ್ ಆಗುತ್ತೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದೆಲ್ಲ ರೇಟ್ಗಳು, ಪೆನ್ಷನ್ ರೇಟ್ ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ನಮ್ಮ LICಯಲ್ಲಿ ಮಾಡಿದಂಥ ಹೂಡಿಕೆ ಏನಿದೆ ಅದು ಅದರ ಟರ್ಮ್ ಪ್ರಕಾರ ಮುಂದಿನ 20 ವರ್ಷ ಇರ್ಬೋದು, ಅಥವಾ ಕೆಲವು ಲೈಫ್ ಟೈಮ್ ಗ್ಯಾರಂಟಿಡ್ ಪ್ಲ್ಯಾನ್ಸ್ ಇದೆ. ಉದಾಹರಣೆಗೆ ಜೀವನ್ ಉಮಂಗ್ 8% ಆನ್ ಸಮ್ ಅಶ್ಯೂರ್ಡ್ ಕೊಡ್ತಾರೆ. ಅದೇ ರೀತಿ ಜೀವನ್ ಉತ್ಸವ್ ಅಂತ ಇದೆ, ಅದು 10% ಆನ್ ಸಮ್ ಅಶ್ಯೂರ್ಡ್ ಇದೆ. ಈ ಥರ ಗ್ಯಾರಂಟಿಡ್ ಪ್ಲ್ಯಾನ್ಸ್ ಏನಿದೆ ಇದು ಜೀವಮಾನ ಪರ್ಯಂತ ನಮಗೆ ಸೇಮ್ ರೇಟ್ ಲಾಕ್ ಆಗುತ್ತೆ. ಹಾಗಾಗಿ ಇದು ಪ್ರತಿಯೊಬ್ಬ ಹೂಡಿಕೆದಾರರಿಗೂ ಕೂಡ ಅತ್ಯಂತ ಅವಶ್ಯಕ ಇರುವಂಥ ಒಂದು ಉಪಯೋಗ ಅಂತ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಈ ಬಗ್ಗೆ ನೀವು ಗಮನವನ್ನು ಹರಿಸಿ ಅಂತ ನಿಮ್ಮಲ್ಲಿ ವಿನಿಸಿಕೊಳ್ತೇನೆ. ಇಲ್ಲಿ ಮುಖ್ಯವಾದಂತಹ ವಿಚಾರ ಏನೆಂದರೆ, ಇವತ್ತು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಇದೆ. ಸೊ ಅದರಲ್ಲಿ ಗ್ರಾಹಕರು ಭಾಳ ಗೊಂದಲಕ್ಕೆ ಒಳಗಾಗ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ನಾನು ಹೇಳುವಂಥದ್ದು ಏನಂದರೆ, ಎಲ್ಲ ಗ್ರಾಹಕರು ಅನುಸರಿಸಲೇಬೇಕಾದಂಥ ಒಂದು ನಿಯಮ ಏನಂದರೆ, ಒಂದು ಸಾಮಾನ್ಯ ನಿಯಮ ಏನಂದರೆ ಅಸೆಟ್ ಅಲೋಕೇಶನ್. ಏನಿದು ಅಸೆಟ್ ಅಲೋಕೇಶನ್ ಅಂದರೆ, ನಮ್ಮ ಇನ್ವೆಸ್ಟ್ಮೆಂಟನ್ನು ನಾವು ಎಲ್ಲವನ್ನು ಒಂದೇ ಕಡೆಗೆ ಕ್ರೋಢೀಕರಿಸಬಾರ್ದು. We should not invest all our investments in one instrument or only one kind of instrument. ಸೊ ಇಲ್ಲಿ ಏನಂದರೆ, ಶೇರ್ ಮಾರ್ಕೆಟ್ ಇದೆ, ಮ್ಯೂಚುವಲ್ ಫಂಡ್ ಇದೆ, ಅದೇ ರೀತಿ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ಗಳಿದೆ, ಬ್ಯಾಂಕ್ FDಗಳಿದೆ, ಅದೇ ರೀತಿ ಗೋಲ್ಡ್ ಇದೆ, ರಿಯಲ್ ಎಸ್ಟೇಟ್ ಇದೆ. ಈ ಥರ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಸ್ಗಳಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಅದನ್ನು 3 ವಿಧಾನಗಳಾಗಿ ವಿಭಾಗವಾಗಿ ವಿಂಗಡಿಸ್ತೇವೆ. ಅದೇನೆಂದರೆ, ಒಂದನೇದು ಸೇಫ್ ಅಸೆಟ್ ಕ್ಲಾಸ್, ಇನ್ನೊಂದು ಮೀಡಿಯಮ್ ರಿಸ್ಕ್ ಅಸೆಟ್ ಕ್ಲಾಸ್ ಮತ್ತು ಇನ್ನೊಂದು ಹೈ ರಿಸ್ಕ್ ಅಸೆಟ್ ಕ್ಲಾಸ್. ಸೊ ಇಲ್ಲಿ ಶೇರ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ಇತ್ಯಾದಿಗಳೆಲ್ಲ ಈ ಒಂದು ಮೀಡಿಯಮ್ ರಿಸ್ಕ್ ಮತ್ತು ಹೈ ರಿಸ್ಕ್ ಅಸೆಟ್ಟಲ್ಲಿ ಬರುತ್ತೆ. ಸೊ ಅದೇ ರೀತಿ ನಮ್ಮ LIC ಇನ್ಶೂರೆನ್ಸ್ ಏನಿದೆ, ಎಸ್ಪೆಷಲಿ LICಯ ಇನ್ವೆಸ್ಟ್ಮೆಂಟ್ಗಳೇನಿದೆ ಇದು ಸೇಫ್ ಅಸೆಟ್ ಕ್ಲಾಸಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದಂದರೆ, ನಮ್ಮ ಆದಾಯವನ್ನು ಹೊಂದಿಕೊಂಡು ನಾವು ಎಷ್ಟು ರಿಸ್ಕನ್ನು ತೆಗೆದುಕೊಳ್ಬೋದು, ನಮ್ಮ ರಿಸ್ಕ್ ಅಪಿಟೈಟ್ ಅಂತ ಹೇಳ್ತಾರೆ, ನಾವು ಎಷ್ಟು ರಿಸ್ಕ್ ತೆಗೆದುಕೊಳ್ಬೋದು ಅನ್ನೋದ್ರ ಮೇಲೆ ನಮ್ಮ ಹೂಡಿಕೆಯನ್ನು ನಾವು ನಿರ್ಧಾರ ಮಾಡಬೇಕಾಗುತ್ತೆ ಬಂಧುಗಳೇ. ಸೊ ಅಲ್ಲೇನೆಂದರೆ, 1 ಲಕ್ಷ ಸಾಮಾನ್ಯವಾದ ಒಂದು ನಿಯಮ ಇದು. 1 ಲಕ್ಷದ ಒಳಗೆ ಆದಾಯ ಇದ್ದರೆ ನಾವು ಮ್ಯಾಕ್ಸಿಮಮ್ ಅಂದರೆ 100% ನಮ್ಮ ಇನ್ವೆಸ್ಟ್ಮೆಂಟ್ ಶುಡ್ ಗೋ ಟು ಸೇಫ್ ಅಸೆಟ್ ಕ್ಲಾಸ್. ಅದೇ ರೀತಿ ಒಂದು ತಿಂಗಳಲ್ಲಿ 1 ಲಕ್ಷದಿಂದ 2 ಲಕ್ಷದ ಇನ್ಕಮನ್ನು ನಾವು ಹೊಂದಿದರೆ ಆಗ ನಾವು 50% ಇನ್ ಸೇಫ್, 50% ಇನ್ ರಿಸ್ಕ್ ಅಸೆಟ್ ಕ್ಲಾಸಲ್ಲಿ ಹಾಕ್ಬೋದು. ಇನ್ನು 2 ಲ್ಯಾಕ್ಗಿಂತ ಜಾಸ್ತಿ ಇದ್ದರೆ, ಒಂದು ತಿಂಗಳಲ್ಲಿ 2 ಲಕ್ಷಕ್ಕಿಂತ ಜಾಸ್ತಿ ನಮ್ಮ ಆದಾಯ ಇದ್ದರೆ ಆಗ 33% ಇನ್ ಸೇಫ್ ಅಸೆಟ್ ಕ್ಲಾಸ್, 33% ಇನ್ ಮೀಡಿಯಮ್ ರಿಸ್ಕ್, 33% ಇನ್ ಹೈ ರಿಸ್ಕ್ ಅಸೆಟ್ ಕ್ಲಾಸ್. ಈ ರೀತಿ
ನಾವು ವಿಭಾಗವನ್ನು ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಮುಂದೆ ಆ ಒಂದು ರಿಸ್ಕ್ ಅಸೆಟ್ ಕ್ಲಾಸ್ಗಳಲ್ಲಿ, ಅಂದರೆ ಉದಾಹರಣೆಗೆ ಶೇರ್ ಮಾರ್ಕೆಟ್ನಲ್ಲಿ ಮಾಡೋಂಥ ಇನ್ವೆಸ್ಟ್ಮೆಂಟು ಅಥವಾ ಮ್ಯೂಚುವಲ್ ಫಂಡಲ್ಲಿ ಮಾಡೋಂಥ ಇನ್ವೆಸ್ಟ್ಮೆಂಟ್, ಈ ಥರದಲ್ಲಿ ಯಾವುದೇ ನಮಗೆ ಲಾಸಸ್ ಬಂದರೆ, ಅದನ್ನು ಎದುರಿಸಬೇಕಂತ ಸಂದರ್ಭ ಬಂದರೆ ನಾವು ಯಾವುದೇ ರೀತಿಯ ಆಘಾತಕ್ಕೆ ಒಳಗಾಗೋದಿಲ್ಲ ಅಥವಾ ನಮಗೆ ಅದನ್ನು ತಡೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಇರ್ತದೆ. ಅದಿಲ್ಲವಾದರೆ ಏನಾಗುತ್ತೆ ಅಂದರೆ ಇವತ್ತಿನ ಬಹಳಷ್ಟು ಯಂಗ್ಸ್ಟರ್ಸ್ ಅಲ್ಲಿ ಒಂದು ತಪ್ಪನ್ನು ಏನು ಮಾಡ್ತಾರೆ ಅಂದರೆ, ಅವರು ಹೆಚ್ಚಿನ ರಿಟರ್ನ್ಸ್ನ ಆಕರ್ಷಣೆಗೊಳಗಾಗಿ ಎಲ್ಲ ಇನ್ವೆಸ್ಟ್ಮೆಂಟನ್ನು ಮ್ಯೂಚುವಲ್ ಫಂಡಲ್ಲಿ ಅಥವಾ ಶೇರ್ ಮಾರ್ಕೆಟಲ್ಲಿ ಮಾಡಲಿಕ್ಕೆ ಹೋಗ್ತಾರೆ. ಸೊ ಇದು ತುಂಬ ಒಂದು ಬಹಳ ಪ್ರಮಾದದ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ಎಲ್ಲ ನಾವು ಹೂಡಿಕೆದಾರರು ಗಮನಿಸಬೇಕಾದ್ದು ಈ ಒಂದು ಅಸೆಟ್ ಅಲೋಕೇಶನ್. ಸೊ ಇಲ್ಲಿ ಬರುವಾಗ ನಿಮಗೆ LICಯಲ್ಲಿ ಮಹತ್ವದಾದ ವಿಚಾರ ಏನಂದರೆ ಈ ಒಂದು G-Sec ರೇಟ್, ಇದರ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. LICಯ ಇನ್ವೆಸ್ಟ್ಮೆಂಟ್ಗಳು ಇಟ್ ಈಸ್ ಗ್ಯಾರಂಟಿಡ್ ರಿಟರ್ನ್ಸ್. LICಯಲ್ಲಿ ಭಾಳಷ್ಟು ಪ್ಲ್ಯಾನ್ಗಳು ಈಗ ಗ್ಯಾರಂಟಿಡ್ ರಿಟರ್ನ್ಸ್ದೇ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಇಟ್ ಈಸ್ ಗ್ಯಾರಂಟಿಡ್ ಫಾರ್ ಲೈಫ್ ಟೈಮ್, ಗ್ಯಾರಂಟಿಡ್ ಫಾರ್ ನೆಕ್ಸ್ಟ್ 20 years, ಈ ಥರ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ LIC ಹೇಗೆ ನಮಗೆ ಅಷ್ಟು ಗ್ಯಾರಂಟಿಯನ್ನು ಕೊಡ್ತಾ ಅಂದರೆ, LICಗೆ ನಾವು ಹಾಕಿದಂಥ ಹಣ ಏನಿದೆ ಇದೆಲ್ಲವೂ ಕೂಡ ಮೆಜಾರಿಟಿ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟಿ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. G-Sec ಅಂತ ಹೇಳ್ತಾರೆ ಅದಕ್ಕೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಈ G-Sec ರೇಟ್ಗಳು 7%, 8%, ಈ ಥರ 9% ಈ ಥರ ಇದ್ದು, ಇದು ಮುಂದಿನ 30, 40, 50 ವರ್ಷಗಳಿಗೆ ಅದು LICಗೆ ಗ್ಯಾರಂಟಿಡ್ ಆಗಿ ರಿಟರ್ನ್ಸನ್ನು ಪಡೆದುಕೊಳ್ತಾ ಇರುತ್ತೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ಸ್ ಬಾಂಡ್ಗಳಿರ್ಬೋದು, ಈ ರೀತಿಯಾಗಿ ಅಥವಾ ಕಾರ್ಪೊರೇಟ್ ಬಾಂಡ್ಸ್ಗಳು ಕೂಡ ಇದೆ. ಸೊ ಈ ರೀತಿಯಾಗಿ ಆ ಒಂದು ಗ್ಯಾರಂಟಿಡ್ ರಿಟರ್ನ್ಸನ್ನು ನಮಗೆ ಪಡೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಇದೆ. ಯಾಕೆಂದರೆ ಇದು ತುಂಬ ಮಹತ್ವದ ವಿಚಾರ. ಇವತ್ತಿನ ದಿನಗಳಲ್ಲಿ ಈ ಒಂದು ಶೇರ್ ಮಾರ್ಕೆಟ್ ಎಷ್ಟೇ, ಅದು ಶೇರ್ ಮಾರ್ಕೆಟ್ ಬಗ್ಗೆ ನಾನು ಯಾವುದೇ ರೀತಿಯ ನೆಗೆಟಿವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದರೆ ಶೇರ್ ಮಾರ್ಕೆಟಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ ದರ್ ಈಸ್ ನೋ ಕ್ಯಾಪಿಟಲ್ ಪ್ರೊಟೆಕ್ಷನ್. ಇದು ಪ್ರತಿಯೊಬ್ಬ ಇನ್ವೆಸ್ಟರ್ಸಿಗೆ ಗೊತ್ತಿರಬೇಕು. ಆದರೆ ದುರದೃಷ್ಟವಶಾತ್ ಏನಾಗ್ತಾ ಇದೆ ಅಂದರೆ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್ನ ಒಂದು ಪ್ರವಾಹದಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲಿ ನಾವು ಆ ಒಂದು ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಲ್ಲ ಅನ್ನುವಂಥದ್ದನ್ನು ಮರೆತು ಬಿಡ್ತೇವೆ. ಸೊ ಇದೀಗಾಗಲೇ ಭಾಳಷ್ಟು ಆನ್ಲೈನ್ ಫ್ರಾಡ್ಗಳಿಗೆ ಅದು ದಾರಿ ಮಾಡಿಕೊಟ್ಟಿದೆ. ಹಾಗಾಗಿ ಇಲ್ಲಿ ನಾವು ಪ್ರತಿಯೊಬ್ಬ ಗ್ರಾಹಕರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತೇನೆ. ಸೊ ಇಲ್ಲಿ ಈ ಒಂದು ಗ್ಯಾರಂಟಿಡ್ ರಿಟರ್ನ್ಸ್ ಏನಿದೆ ಇದು ನಮಗೆ ತುಂಬ ಬಹುದೊಡ್ಡ ಒಂದು ಅವಕಾಶ ಇದೆ ಮಿತ್ರರೆ. ಯಾಕೆಂದರೆ ಇವತ್ತಿನ ಈ ವಾಲಟೈಲ್ ಮಾರ್ಕೆಟ್, ಯಾಕೆಂದರೆ ನಮ್ಮ ದೇಶದ ಈ ಒಂದು ಸೆನ್ಸೆಕ್ಸ್ ಇರ್ಬೋದು ಅಥವಾ ನಿಫ್ಟಿ ಇರ್ಬೋದು, ಕಳೆದ 1 ವರ್ಷಗಳ ಹಿಂದೆ ಯಾವ ಪೀಕನ್ನು ರೀಚ್ ಆಗಿತ್ತು ಆ ಪೀಕನ್ನು ಇವತ್ತಿಗೂ ಕೂಡ ಇದು ರೀಚ್ ಆಗ್ತಾ ಇಲ್ಲ. ಇತ್ತೀಚೆಗಷ್ಟೇ ಅದಿನ್ನೂ ರೀಗೇನ್ ಆಗಬೇಕಾಗಿದೆ. ಸೊ ಹಾಗಾಗಿ ಅದೇ ರೀತಿ ಇನ್ನೂ ಎಷ್ಟೋ ಡೆವಲಪ್ಡ್ ಕಂಟ್ರೀಸಲ್ಲಿ, ಉದಾಹರಣೆಗೆ ಚೈನಾ ಇರ್ಬೋದು ಅಥವಾ ಜಪಾನ್ ಇರ್ಬೋದು. ಜಪಾನ್ನಲ್ಲಿ ಲಾಸ್ಟ್ ಡಿಕೇಡ್ಸ್ ಅಂತ ಒಂದು ಫೇಮಸ್ ಒಂದು ಸ್ಟೇಟ್ಮೆಂಟ್ ಇದೆ. ಅಂದರೆ ಕಳೆದ 3 ದಶಕಗಳಿಂದ ಅದರಲ್ಲ ಒಂದು ನಿಕ್ಕಿ ಇಂಡೆಕ್ಸ್ ಏನಿದೆ ಅದು 89ನಲ್ಲಿ ರೀಚ್ ಆದಂಥ ಪೀಕನ್ನು ಮತ್ತೆ ರೀಗೇನ್ ಮಾಡಲಿಕ್ಕೆ ಮೊನ್ನೆ ಅದು ರೀಗೇನ್ ಆಗ್ತಾಯಿದೆ. ಅಂದರೆ ಸುಮಾರು 30 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಆ ಒಂದು ಹೂಡಿಕೆದಾರ ಹಣ ಏನಿದೆ ಅದು ಮೈನಸ್ಸಲ್ಲಿದೆ. ಸೊ ಹಾಗಾಗಿ ಇಂಥ ಸಂದರ್ಭಗಳು ನಮ್ಮ ದೇಶದಲ್ಲೂ ಕೂಡ ಖಂಡಿತ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ ಭಾಳಷ್ಟು ದೇಶಗಳಲ್ಲಿ, ಅದು ಚೈನಾ ಇರ್ಬೋದು ಅಥವಾ ಇನ್ನೂ ಅನೇಕ ಯುರೋಪಿಯನ್ ಕಂಟ್ರಿಗಳಿರ್ಬೋದು, ಅಲ್ಲೆಲ್ಲ 10, 15, 20 ವರ್ಷಗಳವರೆಗೆ ಏನಾಗಿದೆ, ಯಾವ ಪೀಕನ್ನು ಶೇರ್ ಮಾರ್ಕೆಟ್ ಇಂಡೆಕ್ಸ್ ರೀಚ್ ಆಗಿತ್ತು ಅದನ್ನು ಪುನಃ ರೀಗೇನ್ ಮಾಡಲಿಕ್ಕೆ ಅದೆಷ್ಟೋ ವರ್ಷಗಳು ಬೇಕಾಗಿದೆ. ಸೊ ಹಾಗಾಗಿ ಇಂಥ ಸಂದರ್ಭಗಳು ನಮ್ಮ ದೇಶದ ಎಕಾನಮಿಯಲ್ಲೂ ಕೂಡ ಬಂದೇ ಬರ್ಬೋದು ಅಂತ, ಬರುವಂಥ ಸಾಧ್ಯತೆಗಳಿರುತ್ತೆ ಅನ್ನುವುದನ್ನು ಅದಕ್ಕೆ ಈಗ ಕಳೆದ ವರ್ಷದ ಇಡೀ 1 ವರ್ಷದ ಇಂಡೆಕ್ಸಿನ ಒಂದು ಪರ್ಫಾರ್ಮೆನ್ಸ್ ಉದಾಹರಣೆಯಾಗಿದೆ. ಕಳೆದ 1 ವರ್ಷದಿಂದ ಆ ಒಂದು ಏನು ಇಂಡೆಕ್ಸ್ ಏನಿತ್ತು ಆ ಪೀಕಿಗೆ ರೀಚ್ ಆಗಿತ್ತು ಕಳೆದ ಸೆಪ್ಟೆಂಬರಲ್ಲಿ, 2024 ಸೆಪ್ಟೆಂಬರಲ್ಲಿ, ಅಲ್ಲಿಂದ ಕೆಳಗೆ ಹೋದಂಥದ್ದು ಮತ್ತೆ ಈಗ ಪುನಃ ರೀಗೇನ್ ಆಗ್ತಾ ಇದೆ. ಸೊ ಆಗ 1 ವರ್ಷ ಇದು ತೆಗೆದುಕೊಂಡಿದೆ. ಭಾಳಷ್ಟು ಇನ್ವೆಸ್ಟರ್ಸ್ ಇದರಲ್ಲಿ ಲಾಸನ್ನು ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಮುಖ್ಯವಾದಂಥ ವಿಚಾರ ಆಗುತ್ತೆ. ಇಲ್ಲಿ ನಾವೊಂದು ಆ ಎಚ್ಚರಿಕೆಯ ನಡೆಯನ್ನು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನು ಇಲ್ಲಿ LICಯಲ್ಲಿ ನಿಮಗೆ ಗ್ಯಾರಂಟಿಡ್ ರಿಟರ್ನ್ಸ್ ಕೊಡುವಂಥ ಅನೇಕ ಪ್ಲ್ಯಾನ್ಗಳಿದೆ. ಉದಾಹರಣೆಗೆ ಜೀವನ್ ಉತ್ಸವ್ ಅಂತ ಇದೆ. ಇದು 10% ಗ್ಯಾರಂಟಿಡ್ ಆನ್ ಸಮ್ ಅಶ್ಯೂರ್ಡ್ ಆ್ಯಂಡ್ ಇಟ್ ಇಸ್ ಫಾರ್ ಲೈಫ್ ಟೈಮ್. ಸೊ ಹಾಗಾಗಿ ಇದನ್ನು ನಾವು ಒಂದು ಕನಿಷ್ಠ 5 ವರ್ಷದಿಂದ ಹಿಡಿದು 16 ವರ್ಷದವರೆಗೆ ಹೂಡಿಕೆಯ ಅವಧಿಯನ್ನು ನಾವು ತೆಗೆದುಕೊಳ್ಬೋದು. ಅದರ ರಿಟರ್ನ್ಸ್ ಏನಿದೆ ಇದು ಗ್ಯಾರಂಟಿಡ್ ಫಾರ್ ಲೈಫ್ ಟೈಮ್. ಉದಾಹರಣೆ ಒಬ್ಬರು 1 ಕೋಟಿಯ ಸಮ್ ಅಶ್ಯೂರ್ಡ್ ಅನ್ನೋ ಪ್ಲ್ಯಾನನ್ನು ನಾವು ತೆಗೆದುಕೊಂಡ್ರೆ ಜೀವನೋತ್ಸವಲ್ಲಿ ಆ ವ್ಯಕ್ತಿಗೆ, ಒಬ್ಬ 30 ವರ್ಷದ ವ್ಯಕ್ತಿ ಅಂತ ಎಣಿಸಿದರೆ 1 ಕೋಟಿ ರೂಪಾಯಿಯ ಸಮ್ ಅಶ್ಯೂರ್ಡನ್ನು ತಗೊಂಡ್ರೆ
10 ವರ್ಷ ಅವರು ಅದನ್ನು ಪೇ ಮಾಡ್ಬೋದು, 15 ವರ್ಷ ಪೇಮೆಂಟ್ ಟರ್ಮ್ ಅಂತ ತೊಗೊಳ್ಬೋದು. ಆಗ ಅವರ 40 ಅಥವಾ 45ನೇ ವರ್ಷದಿಂದ ಅವರಿಗೆ 10% ಆನ್ ಸಮ್ ಅಶ್ಯೂರ್ಡ್ ಅಂದರೆ 10 lakhs rupees ಆರ್ ಗ್ಯಾರಂಟಿಡ್ ಫಾರ್ ಲೈಫ್ ಟೈಮ್. ಸೊ ಇದು ಒಂದು ಅದ್ಭುತವಾದಂತಹ ಒಂದು ವ್ಯವಸ್ಥೆ ಆಗಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಮತ್ತೆ ಮತ್ತೆ ಅಂದರೆ, ಇವತ್ತಿನ ಈ ವೊಲಟೈಲ್ ಮಾರ್ಕೆಟ್ ತುಂಬ ಅನಿಶ್ಚಿತ ಪರಿಸ್ಥಿತಿ ಇದೆ ಬಂಧುಗಳೇ. ಏನಂದರೆ ಇವತ್ತು ನಮ್ಮ ಎಕಾನಮಿ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇಂಡಿಯನ್ ಎಕಾನಮಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ, ನಮಗೆ ಗೊತ್ತಿದೆ. 8% ಮೇಲೆ ಇವತ್ತು ಬೆಳೀತಾ ಇದೆ. ಇಷ್ಟಾದರೂ ಕೂಡ ನಮ್ಮ ಶೇರ್ ಮಾರ್ಕೆಟ್ ಇತ್ಯಾದಿ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ನಮ್ಮ ವೊಲಟಿಲಿಟಿ ತುಂಬ ಇರೋದರಿಂದ ರಿಟರ್ನ್ಸ್ ಆರ್ ನಾಟ್ ಸೋ ಗ್ಯಾರಂಟಿಡ್. ಹಾಗಾಗಿ ಇಲ್ಲಿ ಮುಖ್ಯವಾದ ವಿಚಾರ ಏನಂದರೆ, ಈ ಒಂದು ವೊಲಟೈಲ್ ಸಿಚುವೇಷನ್ನಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ, ನಮ್ಮ ಎಕಾನಮಿ ಎಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೂ ಕೂಡ ಶೇರ್ ಮಾರ್ಕೆಟು ಕೂಡ ಈಕ್ವಲಿ ಪರ್ಫಾರ್ಮ್ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಯಾಕೆಂದರೆ ಇದು ಮುಖ್ಯವಾಗಿ ಇವತ್ತಿನ ನಮ್ಮ ಶೇರ್ ಮಾರ್ಕೆಟ್ ಡಿಪೆಂಡ್ ಆಗಿರುವಂಥದ್ದು ಕೇವಲ ನಮ್ಮ ಎಕಾನಮಿ ಮೇಲಲ್ಲ, ಬದಲಾಗಿ ಜಿಯೋಪೊಲಿಟಿಕ್ಸ್ ಮೇಲೆ. ಸೊ ಜಿಯೋಪೊಲಿಟಿಕಲ್ ಸಿಚುವೇಷನ್ಸಿಂದಾಗಿ ಭಾಳಷ್ಟು ಇದಾಗುತ್ತೆ, ಸಮಸ್ಯೆಗಳು ಉಂಟಾಗ್ತಾ ಇದೆ. ಸೊ ಈ ಒಂದು ದೃಷ್ಟಿಕೋನದಿಂದ ಏನಾಗ್ತಾ ಇದೆ ಅಂದರೆ, ನಮಗೆ ಅಲ್ಲಿ ವೊಲಟಿಲಿಟಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇಂಥ ಒಂದು ಅನಿಶ್ಚಿತತೆ ಸಂದರ್ಭದಲ್ಲಿ ನಾವು ಈ ರೀತಿ ನಿಶ್ಚಿತವಾದಂತಹ ರಿಟರ್ನ್ಸ್ ಕೊಡುವಂಥದ್ದು ಅಂದರೆ ಗ್ಯಾರಂಟಿಡ್ ರಿಟರ್ನ್ಸ್ ಕೊಡುವಂತಹ ಒಂದು ಹೂಡಿಕೆ ಏನಿದೆ ಅದು LICಯಲ್ಲಿದೆ. ಹಾಗೆ ಅಲ್ಲಿ ನವಜೀವನ್ ಶ್ರೀ ಅಂತ ಇನ್ನೊಂದು ಪ್ರಾಡಕ್ಟನ್ನು ಇತ್ತೀಚೆಗಷ್ಟೇ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ 20 ವರ್ಷಗಳವರೆಗೆ ನಾವು ಗ್ಯಾರಂಟಿಡ್ ಆಗಿ 9.5% ನಾವು ಗ್ಯಾರಂಟಿಡ್ ಆಗಿ ರಿಟರ್ನ್ಸನ್ನು ತೊಗೊಳ್ಬೋದು. ಸೊ ಹಾಗೆ 1 ಲಕ್ಷ ರೂಪಾಯಿ ನಾವು ಪೇ ಮಾಡ್ತಾ ಇದ್ದರೆ 9.5% ಅಂತೆ ರಿಟರ್ನ್ಸನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಪ್ರತಿ ವರ್ಷ 1 ಲಕ್ಷ ನಾವು ಹೂಡಿಕೆಯನ್ನು ಮಾಡ್ತಾಯಿದ್ರೆ 1 ಲಕ್ಷ 9.5% ಅಂದರೆ 9,500 ಅಲ್ಲಿ ಆ್ಯಡ್ ಆಗುತ್ತೆ. ಮುಂದಿನ ವರ್ಷ ನಾವು ಪುನಃ 1 ಲಕ್ಷ ಕಟ್ಟಿದಾಗ 1+1 2 ಲಕ್ಷ ಆಗುತ್ತೆ. ಈ 2 ಲಕ್ಷದ ಮೇಲೆ ಪುನಃ 9.5% ಈ ಥರ ಗ್ಯಾರಂಟಿಡ್ ಎಡಿಷನ್ಸ್ ಆ್ಯಡ್ ಆಗ್ತಾ 20 ವರ್ಷಗಳವರೆಗೆ ಇದೇ ರೇಟನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಇದು ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ರೆಪೋ ರೇಟ್ ಕೆಳಗೆ ಹೋಗುತ್ತೆ, ಅದೇ ಪ್ರಕಾರ FD ರೇಟ್ಗಳು ಕೆಳಗೆ ಹೋಗುತ್ತೆ, ಪೆನ್ಷನ್ ರೇಟಲ್ಲಿ ಕೆಳಗೆ ಹೋಗುತ್ತೆ. ಆದರೂ ಕೂಡ ಈ ಒಂದು ಗ್ಯಾರಂಟಿಡ್ ಪ್ಲ್ಯಾನಲ್ಲಿ ನಾವು ಇನ್ವೆಸ್ಟ್ ಮಾಡಿದರೆ ಇದು ಮುಂದಿನ 20 ವರ್ಷಗಳವರೆಗೆ ನಮಗೆ ಗ್ಯಾರಂಟಿಡ್ ರಿಟರ್ನ್ಸನ್ನು ಕೊಡುತ್ತೆ ನವಜೀವನ್ ಶ್ರೀಯಂ ಅಂತ ಪ್ಲ್ಯಾನ್ನಲ್ಲಿ. ಸೊ ಇದೇ ರೀತಿ ಜೀವನ್ ಉಮಂಗ್ ಅಂತ ಇನ್ನೊಂದು ಪ್ಲ್ಯಾನ್ ಇದೆ, ಅದು ಕೂಡ ಲೈಫ್ ಟೈಮ್ ಗ್ಯಾರಂಟಿಡ್ ಬಂಧುಗಳೇ. ಜೀವನ್ ಉತ್ಸವಲ್ಲಿ ಇಟ್ಸ್ ಆಲ್ಸೋ ಲೈಫ್ ಟೈಮ್ ಗ್ಯಾರಂಟಿಡ್. ಒಬ್ಬ ವ್ಯಕ್ತಿ 105 ವರ್ಷ 100 ವರ್ಷದ ಮೇಲೆ ಕೂಡ ಬದುಕಿದ್ರು ಕೂಡ ಅಲ್ಲಿ ತನಕ ಅದು ಗ್ಯಾರಂಟಿಡ್ ರಿಟರ್ನ್ಸ್ ಕೊಡುತ್ತೆ. ಜೀವನ್ ಉಮಂಗಲ್ಲಿ ಏನಂದರೆ ಅಪ್ ಟು 100 years ಇಟ್ ಇಸ್ ಗ್ಯಾರಂಟಿಡ್. ಆದರೆ ಇಲ್ಲಿ 8% ಗ್ಯಾರಂಟಿಡ್ ಆನ್ ಸಮ್ ಅಶ್ಯೂರ್ಡ್, ಜೊತೆಗೆ ಬಿಗ್ ಕಾರ್ಪಸ್ ಇಸ್ ಕ್ರಿಯೇಟೆಡ್ ಫಾರ್ ನೆಕ್ಸ್ಟ್ ಜನ್ರೇಷನ್. ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಮುಂದಿನ ಜನ್ರೇಷನ್ನಿಗೆ ಬಹುದೊಡ್ಡ ಒಂದು ಫೈನಾನ್ಷಿಯಲ್ ಅಸೆಟ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇದನ್ನು P2 ಪ್ಲ್ಯಾನ್ ಅಂತ ಹೇಳ್ತಾರೆ, ಪೆನ್ಷನ್ ಪ್ಲಸ್ ಪ್ರಾಪರ್ಟಿ. ಹಾಗಾಗಿ ಈ ರೀತಿಯ ಪೆನ್ಷನ್ ಒಂದು ಪ್ಲ್ಯಾನ್ಗಳಿರ್ಬೋದು ಅಥವಾ ಕಾರ್ಪಸ್ ಕ್ರಿಯೇಷನ್ ಪ್ಲ್ಯಾನ್ಗಳಿರ್ಬೋದು, ಈ ರೀತಿ ವೆಲ್ತ್ ಕ್ರಿಯೇಷನ್ಗಿರ್ಬೋದು ಅಥವಾ ನಮ್ಮ ಪೆನ್ಷನ್ ಪ್ಲ್ಯಾನಿಂಗ್ ಇರ್ಬೋದು, LIC ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೇನೆ. ಯಾಕೆಂದರೆ LICಯಲ್ಲಿ ನಮಗೆ ಸಾವರನ್ ಗ್ಯಾರಂಟಿ ಇದೆ. ಅದರ ಒಟ್ಟಿಗೆ ಸಾವರನ್ ಗ್ಯಾರಂಟಿ ಅಂದರೆ LIC ಆ್ಯಕ್ಟ್ 1956ನ ಪ್ರಕಾರ, ಸೆಕ್ಷನ್ 37 ಪ್ರಕಾರ ನಾವು LICಯಲ್ಲಿ ಮಾಡಿದಂಥ ಹೂಡಿಕೆ ಏನಿದೆ ಇದು 100% ಗ್ಯಾರಂಟಿಡ್ ಮೆಥಡ್. ಹಾಗಾಗಿ ಇದು ಬಹುದೊಡ್ಡ ಒಂದು ಕೊಡುಗೆಯಾಗಿದೆ ನಮ್ಮ ಜೀವನಕ್ಕೆ. ಯಾಕಂದರೆ ಇವತ್ತು ಇಷ್ಟು ನಮ್ಮ ಸುತ್ತ ಅನಿಶ್ಚಿತತೆ ಇರುವಾಗ, ಯಾವುದೇ ನಾಳೆ ನಮ್ಮ ರಿಟರ್ನ್ಸ್ ಯಾವುದೇ ಒಂದು ಬೇರೆ ಇನ್ವೆಸ್ಟ್ಮೆಂಟ್ಗಳಲ್ಲಿ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಲ್ಲದೇ ಇರುವಾಗ, ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಟ್ಯಾಕ್ಸೇಷನ್. ಈ ಟ್ಯಾಕ್ಸೇಷನ್ ಕೂಡ ವರ್ಷ ಇನ್ನು ಮುಂದೆ ಜಾಸ್ತಿ ಆಗಲಿಕ್ಕಿದೆ. ಯಾವುದೇ ಒಂದು ಗ್ರೋಯಿಂಗ್ ಎಕಾನಮಿಯಲ್ಲಿ ಟ್ಯಾಕ್ಸೇಷನ್ ಜಾಸ್ತಿ ಆಗುವಂಥದ್ದು ಸಹಜ. ಹಾಗಾಗಿ ಇಲ್ಲಿ ನಮಗೆ ಟ್ಯಾಕ್ಸೇಷನಿಂದಲೂ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಈ ಒಂದು ನಾನು ಏನು ಹೇಳಿದೆ, ನವಜೀವನ್ ಶ್ರೀ ಇರ್ಬೋದು, ಜೀವನ ಉಮಂಗ್ ಇರ್ಬೋದು, ಜೀವನೋತ್ಸವ ಇರ್ಬೋದು, ಇವುಗಳಲ್ಲೆಲ್ಲ ನಮಗೆ ಅಪ್ ಟು 5 lakh ಇನ್ವೆಸ್ಟ್ಮೆಂಟ್ ಪರ್ ಆ್ಯನಮ್ ಮುಂದೆ ರಿಟರ್ನ್ಸ್ ಏನಿದೆ ಲೈಫ್ ಟೈಮ್ ಟ್ಯಾಕ್ಸ್ ಫ್ರೀ ಆಗುತ್ತೆ. ಹಾಗಾಗಿ ಇದು ಬಹುದೊಡ್ಡ ಒಂದು ಅಡ್ವಾಂಟೇಜ್ ಆಗಿದೆ. ಯಾಕೆಂದರೆ ಬೇರೆ ಯಾವುದೇ ಇನ್ವೆಸ್ಟ್ಮೆಂಟಲ್ಲಿ, ಉದಾಹರಣೆಗೆ ಮ್ಯೂಚುವಲ್ ಫಂಡ್ ಇರ್ಬೋದು, ಶೇರ್ ಮಾರ್ಕೆಟಲ್ಲಿ LTCG ಅಪ್ಲೈ ಆಗುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ. ಸೊ ಇದು ಇವಾಗಲೇ 12.5% ಇದೆ, ಪ್ಲಸ್ ಸರ್ಚಾರ್ಜ್ ಮತ್ತು ಸೆಸ್ ಇದೆ. ಇದೆಲ್ಲ ಏನಾಗಿದೆ, ಇವಾಗಲೇ 12.5 ಇರುವಂಥದ್ದು ಇನ್ನು ಮುಂದೆ 15-20 ವರ್ಷಗಳ ನಂತರ ಅಂದರೆ ನಾವು ಮೆಚುರಿಟಿನ ತಗೊಳ್ಳುವಾಗ ಏನಾಗುತ್ತೆ, ಇದು 20-25-30% ಕೂಡ ಹೋಗುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ನಮಗೆ LICಯ ಒಂದು ಸಾವರನ್ ಗ್ಯಾರಂಟಿ ಇದೆ, ಜೊತೆಗೆ LICಯ ಏನು ಬ್ರ್ಯಾಂಡ್ ಇದೆ, ಇದು ವರ್ಲ್ಡ್ ನಂಬರ್ 1 LIC ಒಂದು ಇನ್ಶೂರೆನ್ಸ್ ಕಂಪನಿ ಆಗಿದೆ, ಶ್ರೇಷ್ಠ ಆರ್ಥಿಕ ಸಂಸ್ಥೆ ಆಗಿದೆ. ಇದರ ಲೈಫ್ ಫಂಡ್ ಏನಿದೆ 57 ಲಕ್ಷ ಕೋಟಿ ಇದೆ. ಹಾಗಾಗಿ ನಮ್ಮ
ಹೂಡಿಕೆ ಅತ್ಯಂತ ಭದ್ರವಾದಂಥ ವ್ಯವಸ್ಥೆ. ಇದರ ಜೊತೆಗೆ IRDA ಸಾಲ್ವೆನ್ಸಿ ರೇಷಿಯೋ ಏನಿದೆ 1.5 ಇರಬೇಕಾದ್ದು, ಆದರೆ ವಾಸ್ತವವಾಗಿ LICಯ ಲೈಫ್ ಫಂಡ್ ಏನಿದೆ ಇದು 2.13 ಇದೆ. ಸಾಲ್ವೆನ್ಸಿ ರೇಷಿಯೋ ಏನಿದೆ 2.13 ಇದೆ. ಸೊ ಇಷ್ಟೆಲ್ಲ ಒಂದು ಭದ್ರತೆ ನಮಗಿದೆ, ಜೊತೆಗೆ ಒಳ್ಳೆಯ ಸೇವೆ ಕೂಡ ನಮಗೆ ಅಗತ್ಯ ಸಂದರ್ಭದಲ್ಲಿ ನಮಗೆ ಹಣವನ್ನು ತಗೊಳ್ಳಿಕ್ಕಿರ್ಬೋದು, ಲೋನ್ ತಗೊಳ್ಳಿಕ್ಕಿರ್ಬೋದು, ಅಥವಾ ಇನ್ನು ಯಾವುದೇ ರೀತಿಯಲ್ಲಿ ಆ ಒಂದು ಸರ್ವೀಸನ್ನು ದೇಶದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ನಾವು ತಗೊಳ್ಬೋದು ಅಂತ ಹೇಳ್ತಾ, ಈ ಒಂದು LICಯ ಇನ್ವೆಸ್ಟ್ಮೆಂಟ್ ಇಸ್ ಅ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಹಾಗೂ ನಿಮಗೆ ಅತ್ಯಂತ ಭದ್ರವಾದ ಹಾಗೂ ಅತ್ಯಂತ ಖಾತ್ರಿಯಾದ ಗ್ಯಾರಂಟಿಡ್ ರಿಟರ್ನ್ಸನ್ನು ಕೊಡುವಂಥ ಒಂದು ಅವಕಾಶ ಇಲ್ಲಿ ನಮಗಿದೆ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಪೂರ್ಣಗೊಳಿಸ್ತಾ ಇದ್ದೇನೆ. ನಮಸ್ತೆ. ಥ್ಯಾಂಕ್ ಯು.